ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ. ಯಾರ್ಯಾರು ಸಿಂಹ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಹಣದ ಸುರಿಮಳೆ ಅಂತಾನೆ ಹೇಳ್ಬೋದು. ಆದ್ರೆ ಖರ್ಚಿನ ಕಡೆ ನಿಗಾವನ್ನ ವಹಿಸಿ. ಎಷ್ಟು ಆದಾಯ ಇದೆಯೋ ಅದ್ರ 4 ಪಟ್ಟು ಖರ್ಚನ್ನ ಮಾಡ್ತಾ ಇದ್ದೀರಾ, ಅದ್ರ ಕಡೆ ಒಂದು ಗಮನವನ್ನ ವಹಿಸ್ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಈ ದಿನ ಮಾಡೋ ಕೆಲಸನ ನಾಳೆ ಮಾಡೋದನ್ನ ನಾಡ್ದು ಇದೇ ತರ ಮುಂದಾಗ್ತಾ ಇದ್ದೀರಾ, ಅದ್ರ ಕಡೆ ಗಮನವನ್ನ ಕೊಡಿ. ಹೈಯರ್ ಎಜುಕೇಶನ್ ಮಾಡ್ಬೇಕು, ಫಾರಿನಿಗೆ ಹೋಗ್ಬೇಕು ಅನ್ನೋರಿಗೆ ಅತ್ಯುತ್ತಮವಾದ ಸಮಯ ಅಂತಾನೆ ಹೇಳ್ಬೋದು ಈ ಒಂದು ಮಾಸ. ಹಾಗೆ ದಾಂಪತ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಇರುಸು ಮುರುಸುಗಳಿರುತ್ತೆ, ಆದ್ರೂ ಕೂಡ ಈ ಒಂದು ಮಾಸದಲ್ಲಿ ಇಬ್ರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಪ್ರೇಮಿಗಳ ವಿಚಾರದಲ್ಲಿ ತೊಂದರೆಗಳೇ ಜಾಸ್ತಿ, ಜಗಳಗಳು ಚಿಕ್ಕ ಪುಟ್ಟ ಜಗಳಗಳಾಗ್ತಾ ಇರುತ್ತೆ, ಆದ್ರಿಂದ ಮೌನವಾಗಿದ್ದಷ್ಟು ಒಳ್ಳೇದಾಗುತ್ತೆ. ಇನ್ನು ಆರ್ಥಿಕವಾಗಿ ಈ ಒಂದು ಮಾಸದಲ್ಲಿ ತುಂಬಾ ಚೆನ್ನಾಗಿದೆ. ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ತೊಂದರೆಗಳ ಅನುಭವಿಸ್ತೀರಾ. ಆರೋಗ್ಯದಲ್ಲಿ ತಲೆನೋವು, ಶೀತ ಈ ತರ ವಿಚಾರಗಳು ಜಾಸ್ತಿ ಬರುತ್ತೆ. ವಾಹನವನ್ನು ಓಡಿಸ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ, ಯಾಕೆ ಅಂದ್ರೆ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳು ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಈ ಮಂತ್ ಅಲ್ಲಿ. ಆದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ವಾಹನವನ್ನ ನಿಧಾನವಾಗಿ ಓಡಿಸೋದ್ರಿಂದ ಒಳ್ಳೇದಾಗುತ್ತೆ. ಇನ್ನ ಬಣ್ಣದ ವಿಚಾರಕ್ಕೆ ಬಂದಾಗ ಈ ಒಂದು ಮಾಸದಲ್ಲಿ ನೀವೆಲ್ಲರೂ ಕೂಡ ಬಿಳಿ ಬಣ್ಣವನ್ನ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಇನ್ನ ಲಕ್ಕಿ ನಂಬರ್ ಅಂತ ಬಂದಾಗ 4, 5, 6 ಮತ್ತೆ 8 ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಯೂಸ್ ಮಾಡಿ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಆಗಸ್ಟ್ ಮಂತು ಲಾಭದಾಯಕವಾಗೇ ಇದೆ. ಖರ್ಚಿನ ಕಡೆ ನಿಗಾ ವಹಿಸಿದ್ರೆ ಲಾಭದಾಯಕವಾಗಿದೆ. ನಮಸ್ಕಾರ.